ವೆಲ್ಕಮ್ ಬ್ಯಾಕ್ ಟು ಜೆನೆಸ್ ಲಿಟುಡ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ನನ್ನ ಟಾಪಿಕ್ ಒಂದು ಉಪ್ಪಿನಕಾಯಿ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಹಲಸಿನ ಬಡ್ಕು ಅಂತಲೇ ಹೇಳ್ತಾರೆ ಕನ್ನಡದಲ್ಲಿ, ಗುಜ್ಜೆ ಅಂತ ಕರೀತಾರೆ ತುಳುವಿನಲ್ಲಿ. ಹಾಗಾಗಿ ಜಾಕ್ ಫ್ರೂಟ್ ಅನ್ನುವ ಒಂದು ಹೆಸರು ಇಂಗ್ಲೀಷ್ನಲ್ಲಿ ಇದೆ. ಇದು ಸಾಮಾನ್ಯವಾಗಿ ಈ ಸೀಸನಲ್ಲಿ ಜಾಸ್ತಿಯಾಗಿ ಕಾಣಸಿಗುತ್ತೆ. ಇದು ಸಣ್ಣದಿರಬೇಕಾದ್ರೆ ತೆಗೆದುಬಿಟ್ಟು ನೋಡಿ ಈ ಥರ ತೊಗೊಂಬಂದುಬಿಟ್ಟು ಕಟ್ ಮಾಡ್ಕೋಬೇಕು. ನಿಮಗೆ ಬೇಕಾದರೆ ಉಪ್ಪಿನಕಾಯಿಗೆ ಅಲ್ವಾ ಯಾವ ಶೇಪಲ್ಲಿ ಬೇಕಾದರೆ ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಿದ ಮೇಲೆ ನೀರಿಗೆ ಹಾಕಿ ಈ ಥರ ಇಟ್ಕೊಳ್ಳಿ ಸ್ವಲ್ಪ, ಆವಾಗ ಮೇಣ ಎಲ್ಲ ಹೋಗಿಬಿಡುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇದನ್ನು ಸಪ್ರೇಟ್ ಮಾಡಬೇಕು. ಅಂದರೆ ನೀರಿನಿಂದ ಇದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ನೀರಿನ ಅಂಶ ಇರಬಾರ್ದು, ಯಾಕೆಂದರೆ ಉಪ್ಪಿನಕಾಯಿ ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ನೀರನ್ನೆಲ್ಲ ಫ್ರೆಶ್ ಆಗಿ ಹಿಂಡಿಬಿಟ್ಟು ತೆಗೀರಿ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಸೇರಿಸಿ ಆದಮೇಲೆ ಇದಕ್ಕೆ ನೀವು ವಿನೆಗರ್ನ ಹಾಕಬೇಕು. ಹುಳಿ ಬೇಕಲ್ಲ, ಇಲ್ಲ ನಿಮ್ಮ ಹತ್ರ ಆಮಟೆಕಾಯಿ ಅಂಥವೇನಾದರೂ ಸಿಗುವುದಾಗಿದ್ದರೆ ಅದನ್ನು ಹಾಕ್ಬೋದು. ಇದಕ್ಕೆ ನೀವು ವಿನೆಗರ್ ಮಾತ್ರ ಕರೆಕ್ಟಾಗಿ ಸೂಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ವಿನೆಗರ್ನ ಸೇರಿಸಿದ್ದೀನಿ. ಈಗ ಚೆನ್ನಾಗಿ ಕೈ ಆಡಿಸಿ ಅದನ್ನು ಇಡಿ. ಇದಕ್ಕೆ ಬೇಕಾದರೆ ನೀವು ಅಡಿಷ್ನಲ್ ಅಂದರೆ ಇದು ಮ್ಯಾಂಗೋ ಶುಂಠಿ ಅಂತಲೇ ಬರುತ್ತಲ್ವ, ಅದನ್ನು ನೀವು ಹಾಕ್ಬೋದು. ಇಲ್ಲ ಅಂದರೆ ಇದನ್ನೇ ಈ ಥರನೇ ಬೇಕಾದರೆ ಸಪ್ರೇಟಾಗಿ ಬೇಕಾದರೆ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಅಂದರೆ ನೀವು ಈ ಉಪ್ಪಿನಕಾಯಿ ಮಾಡಬೇಕಾದ್ರೆ ನಮ್ಮ ಹಳೆ ಕಾಲದವರೆಲ್ಲ ಹೇಳ್ತಾರೆ ಒಂದೇ ಕೈ ಆಗಬೇಕು, ಆವಾಗ ತುಂಬ ವರ್ಷಗಳು ಅದು ಕೆಡುವುದಿಲ್ಲ ಅಂತ. ಅಂದರೆ ಬೇರೆಯವರಿಗೆಲ್ಲ ಎಲ್ಲ ಕೂಡ್ಕೊಂಡು ಮಾಡಲಿಕ್ಕೆಲ್ಲ ಅವಕಾಶವಿರುವುದಿಲ್ಲ ಅಂತ ಹೇಳ್ತಾರೆ. ಓಕೆ, ಈಗ ನೆಕ್ಸ್ಟ್ ನಾವು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ. ಸ್ವಲ್ಪ ಮೆಂತೆ ತಗೊಳ್ಳಿ, 1 ಸ್ಪೂನ್ ತಗೊಂಡ್ರೆ ಸಾಕು. 1 ಸ್ಪೂನಷ್ಟು ಜೀರಿಗೆ ತಗೊಳ್ಳಿ, 1 ಸ್ಪೂನು ಸಾಸಿವೆ, ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ. ಇವಾಗ ನಿಮಗೆ ಮೆಣಸಿನಕಾಯಿ, ಅದರಲ್ಲಿ ಖಾರದ ಮೆಣಸಿನ್ಕಾಯಿನೂ ಬೇಕು. ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ತಗೊಳ್ಳಿ. ಒಂದು 10 ತಗೊಳ್ಳಿ. ಒಂದು ಟೋಟಲಾಗಿ ಒಂದು 20 ಅಂತ ಹೇಳ್ತೀನಿ. ಅಂದರೆ ನನಗೆ ಅಷ್ಟೇ ಇದೆ ಅದು ಗುಜ್ಜೆ, ಹಾಗಾಗಿ ನೀವು ಇಷ್ಟು ತಗೊಳ್ಳಿ. ಎಲ್ಲವನ್ನು ನೀವು ಬೇಕಾದರೆ ಹುರ್ಕೋಬೋದು, ಇಲ್ಲಾಂದರೆ ಅದೇ ಥರ ಬೇಕಾದರೆ ಗ್ರೈಂಡ್ ಮಾಡ್ಕೋಬೋದು. ನಾನು ಹುರಿದು ಬಿಟ್ಟು ಆಮೇಲೆ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಹುರಿಬೇಕಾದ್ರೆ ಅರಿಶಿನವನ್ನು ಸೇರಿಸಬೇಡಿ. ನಾವು ವಿನೆಗರ್ ಹಾಕುವುದರಿಂದ ಇದಕ್ಕೆ ಹುಣಸೆಹುಳಿ ಹಾಕುವ ಒಂದು ಇದು ಬೇಡ. ಹುಣಸೆಹುಳಿನ ಆ್ಯಕ್ಚುಲಿ ಹಾಕೋದಿಲ್ಲ, ಏನಾದರೂ ಆಮಟೆಕಾಯಿ ಅಂಥವೇನಾದರೂ ಸಿಗುವಾಗಿದ್ದರೆ ಅದನ್ನೇ ಹಾಕ್ತಾರೆ. ಓಕೆ, ಇದನ್ನು ನಾವೀಗ ಗ್ರೈಂಡ್ ಮಾಡೋಣ. ನೆಕ್ಸ್ಟ್ ನಾವು ಒಗ್ಗರಣೆಗೆ ಏನು ಬೇಕಂತ ನೋಡ್ಕೊಂಬರೋಣ. ಫ್ರೆಶ್ ಆಗಿರುವಂಥ ಒಂದು ಕರಿಬೇವನ್ನು ತಗೊಳ್ಳಿ. ಹಾಕಿದಷ್ಟು ಕರಿಬೇವು ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿ ಘಮನೂ ಬರುತ್ತೆ, ಆಮೇಲೆ ಆ ಫ್ರೆಶ್ನೆಸ್ ಇರುತ್ತೆ. ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಳಿ ಈ ಥರ. ನೆಕ್ಸ್ಟು ಸ್ವಲ್ಪ ಎಣ್ಣೆ ತಗೊಳ್ಳಿ. ಯಾವ ಎಣ್ಣೆ ಬೇಕಾದರೂ ಇದಕ್ಕೆ ಸೂಟ್ ಆಗುತ್ತೆ. ಅಂದರೆ ಸಾಸಿವೆ ಎಣ್ಣೆ ತಗೊಂಡ್ರೆ ತುಂಬ ಒಳ್ಳೆಯದು, ತುಂಬ ವರ್ಷಗಳ ಕಾಲ ಇದು ಕೆಡದೇ ಇರುತ್ತೆ. ಹಾಗಾಗಿ ನಾವು ಮಾಡಬೇಕಾದ್ರೆ ನೀಟ್ನೆಸ್ ಆಗಿ ಮಾಡಿದರೆ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್. ನಾನು ಇದನ್ನು ಇಡ್ತೀನಿ, ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹೊರಗಡೆ ಇಟ್ಬಿಟ್ಟು ಮಿಕ್ಕಿರೋದನ್ನ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅದು ತುಂಬ ವರ್ಷಗಳ ಕಾಲ ಬರುತ್ತೆ. ಹೊರಗಡೆ ಇಡುವಂಥವ್ರು ಇದ್ದರೆ ಅದಕ್ಕೆ ಸ್ವಲ್ಪ ಬಾಟಲಿ ಇದೆಯಲ್ವ, ಗಾಜಿನ ಬಾಟಲಿ ಅಂಥವೇ ಯೂಸ್ ಮಾಡ್ಕೊಂಡು ಇಡಿ, ಏನೂ ಆಗೋದಿಲ್ಲ. ಉಪ್ಪಿನಕಾಯಿ ಮಸಾಲೆ ನಾವು ಮಾಡಬೇಕಾದ್ರೆ ಅದಕ್ಕೆ ಬಿಸಿ ನೀರನ್ನೇ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ತಣ್ಣಗಿರೋ ನೀರನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಅದು ಕರೆಕ್ಟಾಗಿ ಮೆಥಡಲ್ಲಿ ನಾವು ಮಾಡಿದರೆ ಹಲವು ವರ್ಷಗಳ ಕಾಲ ನಾವು ಅದನ್ನು ಯೂಸ್ ಮಾಡ್ಬೋದು, ಅಂದರೆ ಏನೂ ಆಗೋದಿಲ್ಲ, ಕೆಡುವುದಿಲ್ಲ ಅಂತ. ಇವಾಗ ಅದಿದೆಯಲ್ಲ, ಬೆಳ್ಳುಳ್ಳಿ ಇದೆಯಲ್ಲ, ಅದು ಕ್ಲೀನಾಗಿ ಫ್ರೈ ಆಗಬೇಕು. ಅದು ಅದರಲ್ಲಿ ಫ್ರೈ ಆದ ಮೇಲೆ ನಾವು ಮಸಾಲೆ ಏನು ನಾವು ರೆಡಿ ಮಾಡಿದ್ದೀವಿ ಆ ಮಸಾಲೆಯನ್ನು ಈಗ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಸಾಲೆ ಬಿಡಬೇಕು, ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ಥರ ಸ್ವಲ್ಪ ಹುರ್ಕೊಳ್ಳಿ. ಇವಾಗ ಹಲಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನಾವು ಇಂಥವೆಲ್ಲ ರೆಸಿಪಿ ಮಾಡಿ ಯೂಸ್ ಮಾಡ್ಬೋದು. ಅಂದರೆ ವೆರೈಟೀಸ್ ಆಫ್ ರೆಸಿಪಿನೆಲ್ಲ ಇದರಲ್ಲಿ ಮಾಡ್ತಾರೆ. ನನಗೆ ಆ ಪಿಕ್ಕಲ್ ಅಂತೂ ತುಂಬ ಇಷ್ಟ ಆಯಿತು. ಈ ಥರ ನೀವು ರೆಸಿಪಿನ ನೀವು ಮಾಡ್ಬೋದು ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಓಕೆ, ಈಗ ಫೈನಲ್ ಇದು ಆಯಿತು. ಇವಾಗ ಏನು ನೀವು ರೆಡಿ ಮಾಡಿ ಇಟ್ಟಿದ್ದೀರಲ್ವ, ಅದಕ್ಕೆ ಆ ಮಸಾಲೆಯನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಗಳನ್ನು. ಉಪ್ಪನ್ನ ಹಾಕಿರೋದ್ರಿಂದ ಉಪ್ಪು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಉಪ್ಪು ಹುಳಿ ಅಂಥವು ಏನಾದರೂ ಬೇಕು ಅಂದರೆ ನೀವು ಆ್ಯಡ್ ಮಾಡಿಕೊಂಡು ಇಡಿ. ಆಮೇಲೆ ಇದಕ್ಕೆ ನೀವು ಕೈ ಹಾಕಲಿಕ್ಕೆಲ್ಲ ಹೋಗಬೇಡಿ, 1 ಸ್ಪೂನ್ನ ಬಳಸಿ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಬೇಡಿ, ಯಾವಾಗಲೂ ಅದಕ್ಕೆ ಕೈ ಹಾಕ್ತಾ ಇರಬೇಡಿ. ಅವಾಗೇನಾಗುತ್ತೆ, ಕೈ ಹಾಕಿದರೆ ಅದು ಬೂಸ್ಟ್ ಥರ ಆಗುತ್ತೆ. ಅದಕ್ಕೋಸ್ಕರ ಬೂಸ್ಟ್ ಬಂದುಬಿಟ್ಟು ಕೆಟ್ಟೋಯ್ತು ಅಂತಲೇ.
ಈ ಉಪ್ಪಿನಕಾಯಿಗೆ ನೀವು ಬೇಕಾದರೆ ಬೆಳ್ಳುಳ್ಳಿನ ಹಾಕ್ಬೋದು. ಆಮೇಲೆ ಮ್ಯಾಂಗೋ ಪಿಕ್ಕಲ್ ಅಂತಲೇ ಮ್ಯಾಂಗೋ ಶುಂಠಿ ಅಂತಲೇ ಬರುತ್ತೆ, ಅದನ್ನು ನೀವು ಇದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಏನೂ ಆಗಲ್ಲ, ತುಂಬ ರುಚಿ ಇರುತ್ತೆ. ಆಮೇಲೆ ನೀವು ಜೀರಿಗೆ ಮೆಣಸಿನಕಾಯಿ ಅಂತ ಸಿಗುತ್ತೆ, ನಮ್ಮ ಹಳ್ಳಿಗಳಲ್ಲೆಲ್ಲ ನಾವು ಇದನ್ನು ಉಪಯೋಗಿಸ್ತೀವಿ. ಜೀರಿಗೆ ಮೆಣಸನ್ನು ಹಾಕಿ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಯಾವುದೂ ಹಾಕಲಿಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹಾಕಿಲ್ಲ. ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇದ್ರೇನು ತೊಂದರೆ ಇಲ್ಲ. ಈಗ ಉಪ್ಪಿನಕಾಯಿ ಹಾಕಿದ ಮೇಲೂ ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ, ನಾನು ಇವತ್ತು ಹೇಳಿರುವಂಥ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ಇನ್ನಷ್ಟು ವಿಷಯಗಳೊಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.